ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾಯ್ಸ್ ಬ್ಯಾಂಡ್ ಅಂತೂ ಈ ಸ್ಮಾರ್ಟ್ ವಾಚ್ ಸೆಗ್ಮೆಂಟ್ ನ ರೂಲ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಪ್ರತಿ ತಿಂಗಳು ಅವರು ಸಿಕ್ಕಾಪಟ್ಟೆ ಸ್ಮಾರ್ಟ್ ವಾಚಸ್ ನ ಲಾಂಚ್ ಮಾಡಿರೋ ನೋಡ್ತಾ ಇದೀವಿ. ಈ ತಿಂಗಳು ಫೆಬ್ರವರಿ 27 ಅಮೆಝಾನ್ ಅಂಡ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವರು ಮಿಡ್ ರೇಂಜ್ ಅಲ್ಲಿ ಒಳ್ಳೆ ಪ್ರೀಮಿಯಂ ಲುಕಿಂಗ್ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ NoiseFit HALO. ಈ ಸ್ಮಾರ್ಟ್ ವಾಚ್ ಡಿಸೈನ್ ಅಂತೂ ನೋಡಿ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ, ಯಾವಾಗ ಇದನ್ನ ಅನ್ಬಾಕ್ಸ್ ಮಾಡ್ತೀನಿ ಅಂತ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಕ್ವಾಲಿಟಿ ಹೇಗಿದೆ ಅಂಡ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಅಂಡ್ ರಿಯಲಿ ನೋಡೋದಕ್ಕೆ ಇದು ಚೆನ್ನಾಗಿದ್ಯಾ ಇಲ್ವಾ, ಇದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ. ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ As a category leader, Noise is proud to be the first homegrown brand to localize smart wearable production. Make in India. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. NoiseFit HALO ಅಂತ ಮೆನ್ಷನ್ ಮಾಡಿದ್ದಾರೆ. ಸೈಡ್ ಅಲ್ಲಿ ನಾವು ವಿರಾಟ್ ಕೊಹ್ಲಿನ ನೋಡಬಹುದು, ಹಾಗೆ ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರಾಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಾವು ನೋಡಬಹುದು ಪ್ರೌಡ್ಲಿ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಏನಾದ್ರು ಸ್ಪೆಸಿಫಿಕೇಶನ್ಸ್ ಇದೆ ಅದು ಲಿಸ್ಟ್ ಡೌನ್ ಮಾಡಿದ್ದಾರೆ. ಇನ್ನು ಬಾಕ್ಸ್ ಪ್ರೈಸ್ ಬಂದು ನಮಗೆ 7,999 ಇದೆ. ಬಟ್ ಅಮೆಝಾನ್ ಅಂಡ್ ಅವ್ರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ 27 ಫೆಬ್ರವರಿಯಿಂದ ಜಸ್ಟ್ ಫಾರ್ ನಮಗೆ 3,999 ರುಪೀಸ್ಗೆ ಸ್ಮಾರ್ಟ್ ವಾಚ್ ಸಿಗ್ತಿದೆ. ಅದಾದ್ಮೇಲೆ 4,499 ರುಪೀಸ್ಗೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತಂತೆ. ಸೊ ನೀವೇನಾದ್ರೂ ಈ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ, ಸೊ ದಟ್ ನಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಂಡ್ ಈ ವಾಚ್ ಬಂದು ನಾನು ಕಳಿಸಿರೋ ಕಲರ್ ಬಂದು ವಿಂಟೇಜ್ ಬ್ರೌನ್. ಸೊ ಏನೆಲ್ಲ ಕಲರ್ಸ್ ಇದೆ ನಾನು ಡಿಸ್ಪ್ಲೇ ಲಿಸ್ಟ್ ಡೌನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಬಹುದು. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಎಸ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಾವು ಒಂದು ಸ್ಮಾರ್ಟ್ ವಾಚ್ ನ ನೋಡಬಹುದು. ಸೊ ವಾಚ್ ಆಮೇಲೆ ಬರೋಣ, ಇನ್ನು ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಸೊ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಸೊ ಇದ್ರಲ್ಲಿ ನಮಗೆ ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ. ಕೇಬಲ್ ಈ ತರ ಇದೆ ನೋಡೋದಕ್ಕೆ. ನಾಯ್ಸ್ ಮೇಕರ್ ಸ್ಟಿಕ್ಕರ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವಿ ಆರ್ ಗ್ರೇಟ್ಫುಲ್ ರಿಜಿಸ್ಟರ್ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುಯಲ್ ನ ನಾವು ನೋಡಬಹುದು. ಈ ಸ್ಮಾರ್ಟ್ ವಾಚ್ ನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ನಮಗೆ ಕೊಟ್ಟಿರ್ತಾರೆ. ಸೊ ಈಗ ನಮ್ಮ ಮೇನ್ ಪ್ರಾಡಕ್ಟ್ ವಾಚ್ ಬರೋಣ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಈ ವಾಚ್ ನ ನೋಡೋದಕ್ಕೆ. ವಾವ್, ಸ್ಟ್ರಾಪ್ ಬಂದು ನಮಗೆ ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ಸ್ಟ್ರಾಪ್. ಎಸ್, ವಿಂಟೇಜ್ ಬ್ರೌನ್. ಆಕ್ಚುಲಿ ನೋಡೋದಕ್ಕೆ ಹಳೆ ಕಾಲದ ಲೆದರ್ ಬರುತ್ತಲ್ಲ ಸ್ಟ್ರಾಪ್, ಅದೇ ತರನೇ ಇದೆ. ಇದು ಅನ್ರಾಪ್ ಮಾಡೋಣ. ಸಖತ್ತು ಪ್ರೀಮಿಯಂ ಆಗಿದೆ ಅಲ್ಲ. ಸೊ ಫಸ್ಟ್ ಈಗ ಬೂಟ್ ಮಾಡ್ತೀನಿ. ಒನ್ಸ್ ಈ ಸ್ಮಾರ್ಟ್ ವಾಚ್ ನ ಬೂಟ್ ಮಾಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ನಮಗೆ QR ಕೋಡ್ ಇರುತ್ತೆ, ಅದನ್ನ ನಾವು ಸ್ಕ್ಯಾನ್ ಮಾಡಿದ್ರೆ NoiseFit ಅಪ್ಲಿಕೇಶನ್ ಗೆ ರಿಡೈರೆಕ್ಟ್ ಮಾಡುತ್ತೆ. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಗೆ ಕಾಂಪ್ಯಾಟಬಲ್ ಇದೆ. ಒನ್ಸ್ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇಂಟರ್ಫೇಸ್ ಈ ತರ ಇದೆ. ಸೊ ಇವಾಗ ನಾವು ನಮ್ಮ ಪೇರಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಮಗೆ ಗುಡ್ ಮಾರ್ನಿಂಗ್ ಅಂತ ಮೆನ್ಷನ್ ಮಾಡಿದೆ. ಪೇರ್ ಯುವರ್ ಡಿವೈಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲುಕಿಂಗ್ ಫಾರ್ ಯುವರ್ ಡಿವೈಸ್. ಸೊ ಈಗ ಸ್ಕ್ಯಾನ್ ಮಾಡ್ತಿದೆ. ಎಸ್, NoiseFit HALO ಬಂದಿದೆ. ಈಗ NoiseFit HALO ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್, ಪೇರಿಂಗ್ ಕೀಪ್ ಯುವರ್ ವಾಚ್ ನಿಯರ್ ಫೋನ್ ಅಂತ ಮೆನ್ಷನ್ ಮಾಡಿದೆ. ಸೊ ಪೇರ್ ಮಾಡುವಾಗ ಮೇಕ್ ಶ್ಯೂರ್ ನಿಮ್ಮ ಈ ಸ್ಮಾರ್ಟ್ ವಾಚ್ ಅಂಡ್ ಮೊಬೈಲ್ ಹತ್ರನೇ ಇರಬೇಕು. ಪೇರ್ ವಿತ್ ದಿಸ್ ಡಿವೈಸ್. ನನಗೆ ನೋಟಿಫಿಕೇಶನ್ ಸ್ಮಾರ್ಟ್ ವಾಚ್ ಅಲ್ಲಿ ಬಂದಿದೆ. ಈಗ ನಾನು ಟಿಕ್ ಮಾರ್ಕ್ ನ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಪೇರಿಂಗ್ ಸಕ್ಸಸ್ಫುಲ್ ಅಂತ ಬಂದಿದೆ. ಎಸ್, ನೋಡಿದ್ರೆ ತುಂಬಾನೇ ಫಾಸ್ಟ್ ಆಗಿ ಪೇರಿಂಗ್ ಆಗಿದೆ. ಸೊ ಪೇರಿಂಗ್ ಪ್ರೊಸೆಸ್ ಅಂತೂ ತುಂಬಾನೇ ಈಸಿ ಆಗಿತ್ತು. ಇನ್ನು ಸ್ಮಾರ್ಟ್ ವಾಚ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ ಮಿಡ್ ರೇಂಜ್ ಅಲ್ಲಿ ಅವರು ಲಾಂಚ್ ಮಾಡಿದ್ರು. ವಾಚ್ ಅಂತೂ ನೋಡೋದಕ್ಕೆ ಸಖತ್ತು ಕ್ಲಾಸಿಕ್ ಆಗಿದೆ, ಪ್ರೀಮಿಯಂ ಲುಕ್ ಕೊಡ್ತಿದೆ. ನಾನಂತೂ ನೋಡ್ಬಿಟ್ಟು ಫಿದಾ ಆದೆ. ಸೀರಿಯಸ್ಲಿ ವಾಚ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮಗೆ ರೌಂಡ್ ಡೈಲರ್ ಕೊಟ್ಟಿದ್ದಾರೆ, ನೋಡೋದಕ್ಕೆ ಸಖತ್ತು ಹ್ಯೂಜ್ ಆಗಿ ಕಾಣಿಸ್ತಿದೆ. ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ ಅಂಡ್ ಲೆದರ್ ಸ್ಟ್ರಾಪ್ ಫಿನಿಶ್ ಕೊಟ್ಟಿದ್ದಾರೆ. ಸೀರಿಯಸ್ಲಿ ಲೆದರ್ ಸ್ಟ್ರಾಪ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಒಂದ್ ವೇಳೆ ಲೆದರ್ ಸ್ಟ್ರಾಪ್ ಇಷ್ಟ ಆಗಿಲ್ಲ ಅಂದ್ರೆ ನಮಗೆ ಡಿಫ್ರೆಂಟ್ ಕಲರ್ಸ್ ಆಫ್ ಸ್ಟ್ರಾಪ್ಸ್ ಅಂಡ್ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ. ಸೊ ನಾನು ಲಿಸ್ಟ್ ಆನ್ ಮಾಡಿರ್ತೀನಿ ಇಲ್ಲಿ ಸ್ಕ್ರೀನ್ ಅಲ್ಲಿ, ನೀವು ಚೆಕ್ ಮಾಡಬಹುದು. ಬಟ್ ಸೀರಿಯಸ್ಲಿ ನೀವೇನಾದ್ರೂ ಒಂದು ಮಿಡ್ ರೇಂಜ್ ಅಲ್ಲಿ ಒಳ್ಳೆ ಸ್ಮಾರ್ಟ್ ವಾಚ್ ನ ನಿಮ್ಮ ಅಪ್ಪಗಾಗಿರ್ಬೋದು, ಬಾಯ್ ಫ್ರೆಂಡ್, ಹಸ್ಬೆಂಡ್, ಇವನ್ ತಮ್ಮ ಅಣ್ಣಂಗೆ ಗಿಫ್ಟ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಸ್ಮಾರ್ಟ್ ವಾಚ್ ನ ಕನ್ಸಿಡರ್ ಮಾಡಬಹುದು. ಸೀರಿಯಸ್ಲಿ ಇನಿಷಿಯಲ್ ಇಂಪ್ರೆಷನ್ ಅಂತೂ ಕ್ರೇಜಿ ಅಂತಾನೆ ಹೇಳ್ಬೋದು.
ಇನ್ನು ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ಡಿಸ್ಪ್ಲೇ ಬಂದು ನಮಗೆ 1.43 ಇಂಚಸ್ ಹೈ ರೆಸಲ್ಯೂಷನ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೀರಿಯಸ್ಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಿಡ್ ಬಜೆಟ್ ಅಲ್ಲಿ ಮಿಡ್ ರೇಂಜ್ ಅಲ್ಲಿ ನಮಗೆ ಇಂತ ಒಳ್ಳೆ ಡಿಸ್ಪ್ಲೇನ ಕೊಡ್ತಾರೆ ಅಂತ. ಸಖತ್ತು ಶಾರ್ಪ್ ಅಂಡ್ ಬ್ರೈಟ್ ಡಿಸ್ಪ್ಲೇನ ನಾವು ನೋಡಬಹುದು. ರೆಸಲ್ಯೂಷನ್ ಬಂದು ಇದ್ರಲ್ಲಿ ನಮಗೆ 466x466 ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಕ್ಲಿಯರ್ ಡಿಸ್ಪ್ಲೇನ ನಾವು ನೋಡಬಹುದು ಅಂಡ್ ತುಂಬಾನೇ ಡೀಟೇಲಿಂಗ್ ಆಗಿದೆ ಡಿಸ್ಪ್ಲೇ ಅಂತೂ ಅಂಡ್ ಸಖತ್ತು ಬ್ರೈಟ್ ಆಗಿದೆ. ಆಚೆ ಕಡೆ ನಾವು ಸ್ಮಾರ್ಟ್ ವಾಚ್ ನ ವೇರ್ ಮಾಡಿದ್ರು ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಫ್ರೇಮ್ ಬಂದು ಕಂಪ್ಲೀಟ್ಲಿ ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ. ಅದು ಶೈನಿಂಗ್ ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ. ನೋಡಿದ ತಕ್ಷಣ ಸೀರಿಯಸ್ಲಿ ವಾವ್ ವಾಟ್ ಅ ಲುಕ್ ಅಂತ ಅನ್ಸುತ್ತೆ ಅಂಡ್ ಡೀಟೇಲಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇನ್ನು ನಾವು ಎರಡು ಫಿಸಿಕಲ್ ಬಟನ್ಸ್ ನ ನೋಡಬಹುದು. ಒಂದು ಮೆನ್ಯೂ ಬಟನ್ ಅಂಡ್ ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಒಂದು ಮೈಕ್ ನ ನೋಡಬಹುದು. ಬ್ಯಾಕ್ ಸೈಡ್ ನಾವು ಸ್ಪೀಕರ್ ಗ್ರಿಲ್ ನ ನೋಡಬಹುದು ಅಂಡ್ ಬೇಕಾಗಿರೋ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು. ಇನ್ನು ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಸೀರಿಯಸ್ಲಿ ಮಾತಾಡಲೇಬೇಕು. ಸ್ಟ್ರಾಪ್ ಅಂತೂ ನಾನು ನೋಡಿದ ತಕ್ಷಣ ಫೀಲ್ ಆಗೋದೆ. ಯಾಕಂದ್ರೆ ನನಗೆ ಈ ವಿಂಟೇಜ್ ಸ್ಟ್ರಾಪ್ಸ್ ಅಂದ್ರೆ ಈ ಹಳೆಯ ವಾಚಸ್ ಇರುತ್ತಲ್ಲ ಅದಂದ್ರೆ ತುಂಬಾನೇ ಇಷ್ಟ. ತುಂಬಾನೇ ಚೆನ್ನಾಗಿರ್ತಾ ಇತ್ತು ಕ್ವಾಲಿಟಿ ಎಲ್ಲ. ಅದಾದ್ಮೇಲೆ ಈಗ ಈ ವಿಂಟೇಜ್ ಬ್ರೌನ್ ಕಲರ್ ಲೆದರ್ ಸ್ಟ್ರಾಪ್ ನೋಡಿದ ತಕ್ಷಣ ನಾನಂತೂ ಸೀರಿಯಸ್ಲಿ ಫಿದಾ ಆಗೋದೆ. 22mm ವಿಂಟೇಜ್ ಲೆದರ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ನೋಡಿದ ತಕ್ಷಣ ಆಕ್ಚುಲಿ ಅನ್ಸುತ್ತೆ ವಾಟ್ ಅ ಲುಕ್ ಅಂತ ಅನ್ಸುತ್ತೆ. ಸ್ಟ್ರಾಪ್ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಕೊಟ್ಟಿದ್ದಾರೆ. ಸೊ ನಮಗೆ ಬ್ಲೂಟೂತ್ ಕಾಲಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ನಮ್ಮ ಬ್ಲೂಟೂತ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ನ ಇನ್ನೂ ಎನ್ಹಾನ್ಸ್ ಮಾಡಕ್ಕೆ ಇದರಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಚಿಪ್ ಇಂದ ನಮಗೆ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ, ಪೇರಿಂಗ್ ಈಸಿ ಆಗಿರುತ್ತೆ, ಲೋ ಪವರ್ ನ ಕನ್ಸ್ಯೂಮ್ ಮಾಡುತ್ತೆ. ಆಬ್ವಿಯಸ್ಲಿ ನಮ್ಮ ಬ್ಲೂಟೂತ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇನ್ನೂ ಎನ್ಹಾನ್ಸ್ ಮಾಡುತ್ತೆ. ಅಂಡ್ ಇದು ಬಂದು IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 300 mAh ಬ್ಯಾಟರಿನ ಕೊಟ್ಟಿದ್ದಾರೆ. ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ 7 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದೇನಂದ್ರೆ ನೀವು ಹೆವಿ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀನಿ ಅಂದ್ರೆ ಜಸ್ಟ್ ನಿಮಗೆ 1 day ಮಾತ್ರ ಬ್ಯಾಟರಿ ಬ್ಯಾಕಪ್ ಬರುತ್ತೆ. NoiseFit HALO ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ಡಿಫ್ರೆಂಟ್ ವಾಚ್ ಫೇಸಸ್ ಬರುತ್ತೆ. ಸೊ ಅದರಲ್ಲಿ ನನಗೆ ಈ ಬ್ರೌನ್ ಕಲರ್ ಈ ಸ್ಮಾರ್ಟ್ ವಾಚ್ಗೆ ಸಖತ್ತು ಸೂಟ್ ಆಗ್ತಿದೆ ಅಂಡ್ ನನ್ನ ಫೇವ್ರೇಟ್ ಕೂಡ ಇದು. ಸೊ ಈಗ ಇದನ್ನ ನಾನು ವಾಚ್ ಫೇಸ್ ಆಗಿ ಸೆಟ್ ಮಾಡ್ತಾ ಇದೀನಿ. ಎಸ್, ವಾಚ್ ಫೇಸ್ ಆಗಿ ಸೆಟ್ ಆಯ್ತು. ಇನ್ನು ಮೇಲೆಯಿಂದ ಕೆಳಗಡೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬರೋ ನೋಟಿಫಿಕೇಶನ್ ಎಲ್ಲ ಈಸಿಲಿ ಚೆಕ್ ಮಾಡಬಹುದು. ಇನ್ನು ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಬ್ರೈಟ್ನೆಸ್ ನ ಸೆಟ್ ಮಾಡ್ಕೋಬಹುದು, ಬ್ಯಾಟರಿ ಪರ್ಸೆಂಟೇಜ್ ಎಷ್ಟಿದೆ ಚೆಕ್ ಮಾಡಬಹುದು ಅಂಡ್ ನಾವು ಇವನ್ ಡಿಸ್ಪ್ಲೇ ಕೂಡ ಇಲ್ಲಿಂದ ಲಾಕ್ ಮಾಡಬಹುದು. ಅಂಡ್ ನಾವು ಆ ಡಿಸ್ಪ್ಲೇನ ಅನ್ಲಾಕ್ ಮಾಡೋದಕ್ಕೆ ಮೆನ್ಯೂ ಬಾರ್ನ ನಾವು ಮೆನ್ಯೂ ಬಟನ್ ಇದೆ ಅಲ್ಲ, ಸೊ ಅದನ್ನ ನಾವು ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ಡಿಸ್ಪ್ಲೇ ಕೂಡ ಅನ್ಲಾಕ್ ಆಗುತ್ತೆ. ಅಂಡ್ ಇಲ್ಲಿ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ನಾವು ಸೆಟ್ ಮಾಡ್ಕೋಬಹುದು. ಇದನ್ನ ನೀವೇನಾದ್ರೂ ಎನೇಬಲ್ ಮಾಡ್ಕೊಂಡ್ರೆ ನಿಮಗೆ ಬ್ಯಾಟರಿ ತುಂಬಾನೇ ಹೋಗುತ್ತೆ. ಸೊ ಇದು ಆಫ್ ಅಲ್ಲಿ ಇದ್ರೆ ಒಳ್ಳೇದು ಅಂತಾನೆ ಹೇಳ್ತೀನಿ. ಇನ್ನು ಲೆಫ್ಟ್ ಆರ್ ರೈಟ್ ಅಥವಾ ರೈಟ್ ಆರ್ ಲೆಫ್ಟ್ ನಾವು ಸ್ವೈಪ್ ಮಾಡಿದ್ರೆ ನಮಗೆ ರನ್ನಿಂಗ್ ಅಪ್ಲಿಕೇಶನ್ಸ್ ಬರುತ್ತೆ. ಏನೆಲ್ಲ ಅಪ್ಲಿಕೇಶನ್ಸ್ ರನ್ ಆಗ್ತಿದೆ ಈಸಿ ನಾವು ಇಲ್ಲಿಂದಾನೆ ಆಕ್ಸೆಸ್ ಮಾಡ್ಕೋಬಹುದು. ಅಂಡ್ ಈ ಫಿಸಿಕಲ್ ಬಟನ್ ನಮಗೆ ಮೆನ್ಯೂ ಬಟನ್ ಕೂಡ ವರ್ಕ್ ಆಗುತ್ತೆ. ಇದನ್ನ ನಾವು ಪ್ರೆಸ್ ಮಾಡಿದ್ರೆ ನಮಗೆ ಮೆನ್ಯೂ ಬಾರ್ ಓಪನ್ ಆಗುತ್ತೆ. ಇಲ್ಲಿ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಒಟ್ಟಾಗಿ ನಾವು ಇಲ್ಲೇ ಎಲ್ಲ ನೋಡಬಹುದು ಅಂಡ್ ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಅಂಡ್ ಈ ಮೆನ್ಯೂ ಬಟನ್ ನಮಗೆ ಬ್ಯಾಕ್ ಬಟನ್ ಕೂಡ ವರ್ಕ್ ಆಗುತ್ತೆ. ಸೊ ಓವರ್ ಆಗಿ ಇಂಟರ್ಫೇಸ್ ಅಂತೂ ಚೆನ್ನಾಗಿದೆ. NoiseFit HALO ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಾವು ವಾಚ್ ಸ್ಕ್ರೀನ್ ನ ಪಾಮ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ಡಿಸ್ಪ್ಲೇ ಆಫ್ ಆಗುತ್ತೆ ಅಂಡ್ ಡಬಲ್ ಟ್ಯಾಪ್ ಮಾಡಿದ್ರೆ ಡಿಸ್ಪ್ಲೇ ಆನ್ ಆಗುತ್ತೆ ನಾವು ನೋಡಬಹುದು. ಇನ್ನು ಹೆಲ್ತ್ ಗೆ ಪ್ರಯಾರಿಟಿ ಕೊಟ್ಟು ನಾಯ್ಸ್ ಹೆಲ್ತ್ ಅಂತ ಒಂದು ಅಪ್ಲಿಕೇಶನ್ ನಾವು ನೋಡಬಹುದು. ಅಲ್ಲಿ ನಾವು ಹಾರ್ಟ್ ರೇಟ್, SpO2, ಸ್ಲೀಪ್, ಬ್ರೀತ್ ಅಂಡ್ ಸ್ಟ್ರೆಸ್ ನ ಈಸಿಲಿ ಚೆಕ್ ಮಾಡ್ಕೋಬಹುದು. ಅಂಡ್ ಇದರಲ್ಲಿ ನಮಗೆ 100+ ಸ್ಪೋರ್ಟ್ಸ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ಸ್ ನ ಆಡ್ತಿರೋ ಆ ಸ್ಪೋರ್ಟ್ಸ್ ಮೋಡ್ ನ ಸೆಲೆಕ್ಟ್ ಮಾಡಿ ನಿಮ್ಮ ಆಕ್ಟಿವಿಟಿನ ಈಸಿಯಾಗಿ ಮಾನಿಟರ್ ಕೂಡ ನಾವು ಮಾಡ್ಕೊಳ್ಬಹುದು. 150+ ವಾಚ್ ಫೇಸಸ್ ಇದೆ. ನಿಮ್ಮ ಫೇವ್ರೇಟ್ ವಾಚ್ ಫೇಸ್ ನ ಅಪ್ಲಿಕೇಶನ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸ್ಮಾರ್ಟ್ ವಾಚ್ ಗೆ ಈಸಿಯಾಗಿ ಅಪ್ಡೇಟ್ ಕೂಡ ನಾವು ಮಾಡ್ಕೊಳ್ಬಹುದು. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಾವು ಇವನ್ ಕಂಪ್ಲೀಟ್ ಮ್ಯೂಸಿಕ್ ಪ್ಲೇಯರ್ ನ ಕೂಡ ಕಂಟ್ರೋಲ್ ಮಾಡಬಹುದು. ಲೈಕ್ ಪ್ಲೇ, ಪಾಸ್, ಪ್ರೀವಿಯಸ್, ನೆಕ್ಸ್ಟ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಅಂಡ್ ಕ್ಯಾಮ್ರಾ ಶಟರ್ ನ ಕೂಡ ಈ ಸ್ಮಾರ್ಟ್ ವಾಚ್ ಇಂದಾನೆ ಕಂಟ್ರೋಲ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅಪ್ ಟು 5 ಕಂಟ್ರೀಸ್ ಟೈಮಿಂಗ್ಸ್ ನ ನಾವು ಸ್ಮಾರ್ಟ್ ವಾಚ್ ಅಲ್ಲಿ ನೋಡಬಹುದು. ಲಾಸ್ಟ್ಲಿ ಈ ಸ್ಮಾರ್ಟ್ ವಾಚ್ ಬಂದು ಹುಡುಗಿಯರಿಗಿಂತ ಹುಡುಗರಿಗೆ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಕೊಟ್ಟಿದ್ದಾರೆ. ಸೊ ಇದು ಬಂದು ನಮಗೆ ಬ್ಲೂಟೂತ್ ಕಾಲಿಂಗ್ ಸಪೋರ್ಟ್ ಮಾಡುತ್ತೆ ಅಂಡ್ ಇದ್ರಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಕನೆಕ್ಟಿವಿಟಿ ಇಶ್ಯೂಸ್ ಎಲ್ಲ ಏನೂ ಇರೋದಿಲ್ಲ ಅಂಡ್ ನಮ್ಮ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಸ್ಮೂತ್ ಆಗಿರುತ್ತಂತೆ. ಸೊ ಬನ್ನಿ ಈಗ ಏರ್ಟೆಲ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತೀನಿ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಸೊ ಫಸ್ಟ್ ನಾವು ಕಾಲ್ ಮಾಡಬೇಕು ಅಂದ್ರೆ ನಾಯ್ಸ್ ಬಸ್ ಅಪ್ಲಿಕೇಶನ್ಗೆ ಹೋಗಬೇಕು. ಅಲ್ಲಿ ನಮಗೆ ಕಾಂಟ್ಯಾಕ್ಟ್ಸ್, ಕಾಲ್ ಹಿಸ್ಟ್ರಿ ಅಂಡ್ ಡಯಲ್ ಪ್ಯಾಡ್ ಅಂತ ಇರುತ್ತೆ. ಈಗ ನಾನು ಡಯಲ್ ಪ್ಯಾಡ್ನ ಯೂಸ್ ಮಾಡಿಕೊಂಡು ಏರ್ಟೆಲ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಿ. Welcome to Airtel. Airtel 5G Plus is now live. For postpaid services, press 1. For prepaid services, press 2. ಎಸ್, ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿತ್ತು. ಯಾವುದೇ ಒಂದು ಕನೆಕ್ಟಿವಿಟಿ ಇಶ್ಯೂಸ್ ಇರಲಿಲ್ಲ, ಲ್ಯಾಗ್ ಇರಲಿಲ್ಲ ಅಂಡ್ ಆಡಿಯೋ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು.
ಓವರಾಲ್ ಆಗಿ NoiseFit HALO ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದ್ರೂ ಮಿಡ್ ರೇಂಜ್ ಅಲ್ಲಿ ಪ್ರೀಮಿಯಂ ಲುಕಿಂಗ್ ಎಲಿಗೆಂಟ್ ಆಗಿ ಕ್ಲಾಸಿಕ್ ಆಗಿರೋ ಒಂದು ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು ಈ ಸ್ಮಾರ್ಟ್ ವಾಚ್ ನ ಕನ್ಸಿಡರ್ ಮಾಡಬಹುದು. ನನಗಂತೂ ಪರ್ಸನಲಿ ವಾಚ್ ನೋಡಿದ ತಕ್ಷಣ ಡಿಸೈನ್ ನಾನು ಫಿದಾ ಆದೆ. ಅಂಡ್ ನಾನು ಯೂಶಲಿ ನನಗೆ ವಿಂಟೇಜ್ ಲುಕ್ ವಾಚಸ್ ಅಂದ್ರೆ ತುಂಬಾನೇ ಇಷ್ಟ. ಈ ವಿಂಟೇಜ್ ಲುಕ್ ಸ್ಟ್ರಾಪ್ ನೋಡ್ಬಿಟ್ಟು ನಾನಂತೂ ಫಿದಾ ಆಗೋದೆ. ತುಂಬಾನೇ ಚೆನ್ನಾಗಿದೆ. ವಿಂಟೇಜ್ ಲುಕ್ ಅಂತಲ್ಲ, ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಫಸ್ಟ್ ಆಫ್ ಆಲ್ ನಮಗೆ ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಅಂಡ್ ನಮಗೆ ಡಿಸ್ಪ್ಲೇ ಒಂದು AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ, ಬ್ಯಾಟರಿ ಬ್ಯಾಕಪ್ ಚೆನ್ನಾಗಿದೆ. ಅಂಡ್ ನೀವೇನಾದ್ರೂ ನಿಮ್ ಬಿಲೌಡ್ ಒನ್ಸ್ಗೆ ಒಂದು ಗಿಫ್ಟಿಂಗ್ ಪರ್ಪಸ್ಗೆ ಏನಾದರೂ ಒಂದು ಸ್ಮಾರ್ಟ್ ವಾಚ್ ನ ಕನ್ಸಿಡರ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಸ್ಮಾರ್ಟ್ ವಾಚ್ ನ ಕನ್ಸಿಡರ್ ಮಾಡಬಹುದು. ತುಂಬಾನೇ ಚೆನ್ನಾಗಿದೆ. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 27 ಫೆಬ್ರವರಿ ಅಮೆಝಾನ್ ಅಂಡ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಆಗ್ತದೆ ಫಾರ್ 3,999. ಸೊ ನೀವೇನಾದ್ರೂ ಈ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಯಾಕಂದ್ರೆ ನಮಗೆ ಜಸ್ಟ್ ಫಾರ್ 4,000 rupees ಅವೈಲೇಬಲ್ ಇದೆ. ಅದಾದ್ಮೇಲೆ 4,500 rupeesಗೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನನ್ನ ಸಜೆಷನ್ ಏನಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಸೀರಿಯಸ್ಲಿ ನೀವು ಗಿಫ್ಟ್ ಮಾಡೋರು ತುಂಬಾನೇ ಇಷ್ಟಪಡ್ತಾರೆ. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ಲಿಂಕ್ ಮೆನ್ಷನ್ ಮಾಡ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.